ಶ್ರೀವಿಷ್ಣು ವಿಶ್ವಾದಿಮೂಲಮಾಯಾಲೋಲ ದೇವಸರುವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಡಿ ವಿ ಜಿ ಅವರು ಭಕ್ತಿಯ ಬಗ್ಗೆ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಸುಂದರವಾದ ರೀತಿಯಲ್ಲಿ ನಿರೂಪಿಸಿದ್ದಾರೆ. ನಾವು ವ್ಯವಹಾರದಲ್ಲಿ ಭಕ್ತಿಯ ಹೆಸರಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತೇವೆ. ಅಂತಹ ರೀತಿಯ ತಪ್ಪುಗಳನ್ನು ಚಂದದಲ್ಲಿ ಇಲ್ಲಿ ತೋರಿಸಿಕೊಟ್ಟಿದ್ದುಂಟು. ಅದರ ನಂತರ ನಿಜವಾದ ಭಕ್ತಿ ಅಂದ್ರೇನು, ನಿಜವಾದ ಭಕ್ತಿ ಅನ್ನುವಂಥದ್ದನ್ನು ನಾನು ಮಾಡುವ ಬಗೆ ಹೇಗೆ, ನನ್ನ ಅಂತಃಕರಣದಲ್ಲಿ ಯಾವ ರೀತಿಯ ಜ್ಞಾನ ಇರಬೇಕು, ಎಲ್ಲವನ್ನೂ ಬಹಳ ಸುಂದರವಾಗಿ ಮಂಡಿಸಿದ್ದಾರೆ. ಪರಮಾತ್ಮನ ವಿಷಯದ ಬಗ್ಗೆ ಎಷ್ಟೋ ಜನರಿಗೆ ಸಂಶಯ. ಸತ್ಯ, ಅಜ್ಞಾತವಾದುದನು ಅಭಾವವೆನೆ ನಾಸ್ತಿಕನು ಅಜ್ಞೇಯವೆಂದದಕ್ಕೆ ಕೈ ಮುಗಿಯೆ ಭಕ್ತ ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಪರಮಾತ್ಮ ತತ್ವ ಅಜ್ಞಾತವಾದುದು, ನಮಗೆ ಕಾಣುವುದಿಲ್ಲ, ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಗೋಚರ ಅಲ್ಲ. ಆದುದರಿಂದ ಪರಮಾತ್ಮ ದೇವರು ಇಲ್ಲ ಅಂತ ಯಾರು ಹೇಳ್ತಾರೋ ಅಜ್ಞಾತವಾದುದನು ಅಭಾವವೇನೆ ನಾಸ್ತಿಕನು, ಅವನನ್ನು ನಾಸ್ತಿಕ ಅಂತೇವೆ. ಒಳ್ಳೆ ಪ್ರಾಕ್ಟಿಕಲ್ ಮ್ಯಾನ್. ನಿಜವಾಗಿ ಆದರೂ ಅವನು ವ್ಯಾವಹಾರಿಕ ಮನುಷ್ಯ. ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಯಾವುದು ಕಾಣುವುದಿಲ್ವೋ ಅದಿಲ್ಲ, ಅದರ ಬಗ್ಗೆ ನಂಬಿಕೆ ಇಲ್ಲ. ಸರಿ. ಇನ್ನೊಬ್ಬ ಅಜ್ಞೇಯವೆಂದು ಅದಕ್ಕೆ ಕೈ ಮುಗಿಯೇ ಭಕ್ತ. ಸ್ವಾಮಿ, ಪರಮಾತ್ಮನಿದ್ದಾನೆ, ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಗೋಚರ ಆಗುವುದಿಲ್ಲ. ಬುದ್ಧಿಯ ಆ ಕಡೆ, ಮನಸ್ಸು ಬುದ್ಧಿಯ ಆ ಬದಿ, ಅಗೋಚರ ವಾಚಾಮಗೋಚರ ಪರಮಾತ್ಮನಿದ್ದಾನೆ. ಮಹಾತ್ಮರುಗಳಿಗೆ ಪರಮಾತ್ಮನ ದರ್ಶನ ಆಗಿದೆ, ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಅಜ್ಞೇಯವೆಂದು ಶ್ರದ್ಧೆಯಿಂದ ಕೈ ಮುಗಿದಡೆ ಅವನಿಗೆ ಭಕ್ತ, ಆಸ್ತಿಕ ಅಂತೇವೆ. ಅವನಿಗೂ ಪೂರ್ಣ ಜ್ಞಾನ ಇಲ್ಲ, ಇರಲಿ. ಶಾಸ್ತ್ರದ ಮೇಲೆ ಭಕ್ತಿ, ಗುರುವಾಕ್ಯೇಷು ಸತ್ಯೇಷು ಸತ್ಯಬುದ್ಧಿ ಇರಲಿ. ಇನ್ನೊಬ್ಬ ಪರಿಕಿಸತೊಡಗೆ ಅವನಿಗೆ ವಿಜ್ಞಾನಿ ಅಂತಂತೇವೆ. ಜಿಜ್ಞಾಸ್ಯವೆಂದು ಪರಮಾತ್ಮನಿರಬೇಕು. ಅದು ಹೇಗೆ? ತನಗಿಂತ ಹಿರಿದ ಭುವನಕ್ಕಿಂತ ಹಿರಿದೊಂದನು ಅನುಭವದ ಹಿಂದೆ ಸೃಷ್ಟಿಯ ನೆರಳ ಹಿಂದೆ ಅನುಮಿತಿಸಿ ಮನುಜನ ಹಿರಿದನು ಎಳಸುವನೈದೆ ಮನುಜನೊಳ ಹಿರಿಮೆಯದು ಮಂಕುತಿಮ್ಮ. ತನಗಿಂತ ಹಿರಿದು ಭುವನಕ್ಕಿಂತ ಹಿರಿದೊಂದು. ಈಗ ನಾನಿದ್ದೇನೆ, ಜೀವ, ನನ್ನ ಅನುಭವ ಜಗತ್ತಿದೆ, ಪ್ರಪಂಚ. ಸ್ವಾಮಿ, ಜೀವ ಹಾಗೂ ಜಗತ್ತು ಇವೆರಡಕ್ಕೂ ಕಾರಣನಾದ ಒಬ್ಬ ಈಶ್ವರನಿರಬೇಕಲ್ವೇ? ಅನುಭವದ ಹಿಂದೆ, ಸೃಷ್ಟಿಯ ನೆರಳ ಹಿಂದೆ ಒಂದು ಮಹೇಶ್ವರ ಶಕ್ತಿ. ಅಲ್ಪವಸ್ತುವನ್ನ ಸೃಷ್ಟಿ ಮಾಡುವ ನಾನೇ ಅಲ್ಪಜ್ಞ. ಸರ್ವವ್ಯಾಪಕವಾದ ಈ ವಿಶ್ವವನ್ನ ಸರ್ವಜ್ಞ ಶಕ್ತಿಯೇ ಸೃಷ್ಟಿಸಿರಬೇಕು. ಇದಕ್ಕನ್ನೋದು ಅನುಮಾನ.
ಅನುಮಾನ ಅಂತಂದರೆ ಬುದ್ಧಿಯ ಮೂಲಕ ಅನುಮಿತಿಸಿ ಕಾರ್ಯದಿಂದ ಕಾರಣವನ್ನು, ನಾನು ಅನ್ನುವ ಜೀವ ಇದ್ದಾಗ, ನನ್ನದು ಅನ್ನುವ ಪ್ರಪಂಚ ಇದ್ದಾಗ ನಮಗಿಬ್ಬರಿಗೂ ಕಾರಣವಾದ ಒಂದು ತತ್ವ ಇರಲೇಬೇಕು, ಈಶ್ವರ ತತ್ವ ಇರಲೇಬೇಕು ಅನ್ನುವ ರೀತಿ ಆ ಕಾರಣವನ್ನು ಹುಡುಕುವಂತಹದ್ದು ಮನುಜನೊಳ ಹಿರಿಮೆಯದು. ಅದು ಬುದ್ಧಿಯ ಕೆಲಸ, ಖಂಡಿತವಾಗಿಯೂ ಸಂಶಯ ಇಲ್ಲ. ಆ ರೀತಿಯಲ್ಲೇ ನಮ್ಮ ವಿಜ್ಞಾನಿಗಳು ಮುಂದೆ ಹೋದದ್ದು. ಜಿಜ್ಞಾಸ್ಯವೆಂದು ಪರಕಿಸತೊಡಗೆ ವಿಜ್ಞಾನಿ ಸೂರ್ಯ, ಚಂದ್ರ, ಭೂಮಿ, ನಕ್ಷತ್ರಗಳು ಇಷ್ಟೆಲ್ಲ ಇರಬೇಕಾದ್ರೆ ಅದು ಕ್ರಮ ಪ್ರಕಾರವಾಗಿ ಭೂಮಿ ಎನ್ನುವಂಥದ್ದು 24 ಗಂಟೆಗೆ ಒಂದು ಸಲ ಒಂದು ಸುತ್ತು ತಿರುಗೋದು, ವರ್ಷಕ್ಕೆ ಒಂದು ಸಲ ಸೂರ್ಯ ಆ 12 ರಾಶಿಗಳಿಗೆ ಹೋಗ್ತಾ ಇರೋದು, ಕ್ರಮ ಪ್ರಕಾರವಾಗಿ ವಿಶ್ವ ಅನ್ನುವಂಥದ್ದು ನಡೆಯುತ್ತಿರಬೇಕಾದ್ರೆ ನಿಯಾಮಕ, ನಿಯಂತ ಅನ್ನುವಂಥವನೊಬ್ಬನು ಇರಲೇಬೇಕು. ಅನುಮಿತಿಸಿ ಅನುಮಾನದಿಂದ ಈ ರೀತಿಯಲ್ಲಿ ಆ ಪರಮಾತ್ಮನಿರಬೇಕು ಅನ್ನುವ ರೀತಿಯಲ್ಲಿ ಹೋಗುವಂತಹದ್ದು ಮನುಜನೊಳ ಹಿರಿಮೆಯದು, ಬುದ್ಧಿಯ ಕೆಲಸ. ಎಷ್ಟೋ ಜನ ಆ ದಾರಿಯಲ್ಲಿ ಮುಂದೆ ಹೋಗಿ ಪರಮಾತ್ಮನನ್ನು ಅರಸಿದವರಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಸ್ವಜ್ಞಪ್ತಿ ಶೋಧಿ ಮುನಿ ಪಾ ಅಹಮಸ್ಮಿ ಸದಾಭಾಮಿ, ನಾನಿದ್ದೇನೆ. ಆ ನಾನನ್ನುವ ಜ್ಯೋತಿ ಸದಾ ಸರ್ವದಾ ನಿತ್ಯ ನಿರಂತರ ಹೃದಯವನ್ನು ಬೆಳಗುತ್ತಾ ಇದೆ. ಬಸ್ ಆ ನಾನನ್ನುವಂಥದ್ದಿದೆ, ಬೆಳಗುತ್ತಾ ಇದೆ, ಪರಮಾತ್ಮನಿದಾನೆ. ನೋಡಿ, ಅಹಮಸ್ಮಿ ನಾನಿದ್ದೇನೆ ಅನ್ನುವ ಆ ನಾನನ್ನುವ ಸ್ಫುರಣೆಗೆ ಅದಕ್ಕೆ ಅಧಿಷ್ಠಾನವಾದ ಪರಮಾತ್ಮ ಶಕ್ತಿ ಇಲ್ಲೇ ಇದೆ, ಸರ್ವವ್ಯಾಪಕವಾಗಿದೆ. ಆ ರೀತಿ ತಿಳ್ಕೊಳ್ಳುವವನು ಜ್ಞಾನಿ. ಜ್ಞಾನೀತು ಆತ್ಮೈವ ಮೇಮತಂ, ಭಗವದ್ಗೀತೆಯಲ್ಲಿ ಪರಮಾತ್ಮನದೇ ಉಕ್ತಿ. ಅಂಬುಧಿಯ ಮಡಕೆಯಲಿ ಹೊಂಬಿಸಿಲ ಕಿಟಿಕಿಯಲಿ ತುಂಬಿಕೊಳ್ಳುವ ಬಡವನೈಶ್ವರ್ಯದಂತೆ ಬಿಂಬದೊಳಗೆ ಅಮಿತ ಸತ್ವವ ಪಿಡಿದಿಡುವ ಭಕ್ತಿ ಇಂಬು ಕಿಂಚಿನ್ಮತಿಗೆ ಮಂಕುತಿಮ್ಮ. ಎಂಥ ದೃಷ್ಟಾಂತ ನೋಡಿ. ನಮ್ಮ ಮನಸ್ಸು ಬುದ್ಧಿ ಅನ್ನುವಂಥದ್ದು ಒಂದು ಮಡಕೆಯ ಹಾಗೆ, ಪರಮಾತ್ಮ ತತ್ವ ಅನ್ನುವಂಥದ್ದು ವಿಶಾಲವಾದ ಸಮುದ್ರದ ನೀರಿನ ಹಾಗೆ. ಆ ಮಡಕೆಯನ್ನು ನಾವು ಸಮುದ್ರದ ಹತ್ತಿರ ತಕೊಂಡು ಹೋಗಿ ನಮ್ಮ ಆಶೆ ಏನು? ಇಡೀ ಸಮುದ್ರವನ್ನೇ ನನ್ನ ಮಡಕೆಯೊಳಗೆ ತುಂಬಿಸಿಕೊಳ್ಳುತ್ತೇನೆ ಅನ್ನುವಂಥ ರೀತಿಯ ಒಂದು ಬಯಕೆ. ಹಾಗೆ ನಾವು ಅಂತಃಕರಣದಲ್ಲಿ ನಮ್ಮ ಮನಸ್ಸು ಬುದ್ಧಿಯ ಮೂಲಕ ನಾವು ಪ್ರಯತ್ನಿಸುವಂತಹ ಪ್ರಯತ್ನ ನೋಡಿ. ಅಂಬುಧಿಯ ಮಡಕೆಯಲ್ಲಿ ಹೊಂಬಿಸಿಲ ಕಿಟಕಿಯಲ್ಲಿ ತುಂಬಿಕೊಳ್ಳುವ ಬಡವನೈಶ್ವರ್ಯದಂತೆ ಬಿಂಬದೊಳಗೆ ನನ್ನ ಮನಸ್ಸು ಬುದ್ಧಿಯಲ್ಲಿ ಪ್ರತಿಬಿಂಬಿತ ಚೈತನ್ಯ ಚಿದಾಭಾಸ ಅಂತಂತೇವೆ. ಅಲ್ಲಿ ಪರಮಾತ್ಮನನ್ನು ನಾನು ನೋಡಬೇಕು, ಪರಮಾತ್ಮನನ್ನು ಹಿಡಿದಿಡಬೇಕು, ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು, ದೈವ ಸಾಕ್ಷಾತ್ಕಾರ ನನಗೆ ಬೇಕು ಅನ್ನುವಂತಹ ಆ ಬಯಕೆ, ಆ ರೀತಿಯ ಒಂದು ದೃಷ್ಟಾಂತ. ಮಡಕೆಯನ್ನು ತಕ್ಕೊಂಡು ಹೋಗಿ ಇಡೀ ಸಮುದ್ರವನ್ನೇ ನನ್ನ ಮಡಕೆಯೊಳಗೆ ಹಾಕ್ಕೊಳ್ತೇನೆ ಅನ್ನುವಂಥ ರೀತಿಯಲ್ಲಿ ಹೇಳಿದ ಹಾಗೆ ಆ ಸಮುದ್ರವೇ ಮಡಕೆಯೊಳಗೆ ಬಂದಾಗ ಮಡಿಕೆ ಉಳಿಯುವುದಿಲ್ಲ. ಅದೇ ರೀತಿ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಯ ಮೂಲಕ ನಾವು ಪರಮಾತ್ಮನ ಹತ್ತಿರ ಹೋದಾಗ ಆ ಪರಮಾತ್ಮನ ಸಂಪೂರ್ಣ ಸಚ್ಚಿದಾನಂದ ಸ್ವರೂಪದಲ್ಲಿ ನಾನು ಒಂದಾದಾಗ ನಾನು ಅನ್ನುವ ಉಪಾಧಿ, ನಾನು ಅನ್ನುವ ಅಹಂಕಾರ, ನಾನು ಅನ್ನುವ ಮಡಕೆ ಬಡಿದು ಹೋಗ್ತದೆ. ಎರಡು ಬೇರೆ ಬೇರೆ. ಇವಾಗ ದೇಹದಲ್ಲಿ ನಾನು ಅನ್ನುವ ಭಾವನೆ ಇರುವ ತನಕ ನಾನು ಬೇರೆ, ಪರಮಾತ್ಮ ಬೇರೆ. ಹೌದು, ಅದೆಷ್ಟು ಸುಂದರವಾಗಿ, ಎಂಥ ಒಳ್ಳೆಯ ದೃಷ್ಟಾಂತ ನೋಡಿ. ಇವಾಗ ಕಣ್ಣಿರದೆ ರವಿಯೇನು, ರವಿ ಇರದೆ ಕಣ್ಣೇನು, ಅನ್ಯೋನ್ಯ ಸಹಕೃತಿನೇ ಉಭಯ ಸಾರ್ಥಕತೆ, ನಿನ್ನಾತ್ಮ ಜಗತಾತ್ಮಕಂತು ಸಂಬಂಧವವು ವನ್ಹಿಸ್ಫುಲಿಂಗಗಳೋ ಮಂಕುತಿಮ್ಮ. ನಮ್ಮ ಕಣ್ಣು ಹಾಗೂ ಸೂರ್ಯ. ಸೂರ್ಯನಿರುವುದರಿಂದ ಸ್ವಾಮಿ ನಮಗೆ ಕಣ್ಣಿರೋದು, ಅಥವಾ ಕಣ್ಣಿರುವುದರಿಂದ ಸೂರ್ಯ ಇರೋದು. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅಭ್ಯಃ ಪೃಥಿವೀ ಪೃಥಿವ್ಯಾಂ ಓಷಧಯಃ
ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಪುರುಷ ನಾನು ಎಲ್ಲಿಂದ ಬಂದಿರೋದು? ಸರ್ವವ್ಯಾಪಕವಾದ ಪರಮಾತ್ಮ ತತ್ವವೇ ಈ ಶರೀರ ಮನಸ್ಸು ಬುದ್ಧಿಗಳನ್ನು ಒಂದು ಸುಂದರ ಉಪಾಧಿಯ ಮೂಲಕದು ಸ್ಫುರಿಸಿದಾಗ ಅದಕ್ಕೊಂದು ಜೀವಭಾವ ಅಷ್ಟೇ. ಅಷ್ಟೇ. ಸರ್ವವ್ಯಾಪಕವಾದ ಅಗ್ನಿ, ಸರ್ವವ್ಯಾಪಕವಾದ ವನ್ಹಿ, ಅದರಲ್ಲೊಂದು ಕಿಡಿ. ಕಿಡಿ ಬೇರೆ, ಬೆಂಕಿ ಬೇರೆ ಅಲ್ಲ. ಸೂರ್ಯ ಬೇರೆ, ಕಣ್ಣು ಬೇರೆ ಅಲ್ಲ. ಸೂರ್ಯ ಅನ್ನುವಂತಹ ಆ ರೂಪ, ಆ ಸೂರ್ಯ ಅನ್ನುವಂಥ ಅಗ್ನಿ ಸರ್ವವ್ಯಾಪಕವಾಗಿರುವುದರಿಂದಲೇ ನನಗೆ ಕಣ್ಣಿರುವುದು. ಕಣ್ಣಿರುವುದರಿಂದ ಸ್ವಾಮಿ ರವಿ ಕಾಣೋದು, ರವಿ ಇರುವುದರಿಂದಲೇ ನನಗೆ ಕಣ್ಣಿರುವುದು, ಅಗ್ನಿ ಇರುವುದರಿಂದಲೇ ಕಿಡಿ ಅನ್ನುವಂಥದ್ದು ಬಂದಿರೋದು. ಹಾಗೆ ಹೃದಯದಲ್ಲಿ ನಾನು 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 ಅನ್ನುವ ರೀತಿಯಲ್ಲಿ ಸ್ಫುರಿಸ್ತಾ ಇರುವ ಕಿಡಿ ಆತ್ಮತತ್ವ, ಅದು ಸರ್ವವ್ಯಾಪಕವಾಗಿರುವಂತಹ ಪರಬ್ರಹ್ಮ ತತ್ವ. ಅಲ್ಲಿ ಎರಡಿಲ್ಲ, ಒಳಗಿನದು ಬೇರೆ ಹೊರಗಿನದು ಬೇರೆ ಅನ್ನುವಂಥದ್ದಿಲ್ಲ. ಈವಾಗ ಒಳಗೆ ಹೊರಗಾಗಿದೆ. ನನಗೆ ದೇಹ ಭಾವವಿರುವುದರಿಂದ ಬಹಿರದ್ಭುತವ ಮನುಜನಂತರದ್ಭುತವರಿತು ಗ್ರಹಿಸುವಂತಾಗಿಸಲು ಪೂರ್ವಾನುಭವಿಗಳ್ ಬಹುಪರಿಯ ಉಪಾಯಗಳ ನಿರವಿಹಿಸಿದರು ಅದಕೇಕೆ ಗಹಗಹಿಸುವೆಯೋ ಮರುಳೇ ಮಂಕುತಿಮ್ಮ. ಬಹಿರದ್ಭುತವನು ಮನುಜನು ಅಂತರದ್ಭುತವರಿತು ಗ್ರಹಿಸುವಂತಾಗಿಸಲು. ನೋಡಿ, ಹೃದಯವನ್ನು ಬೆಳಗುತ್ತಾ ಇರುವಂಥ ಜ್ಯೋತಿಯೇ ಸರ್ವವ್ಯಾಪಕವಾದ ಜ್ಯೋತಿ. ಹೊರಗೆ ಸೂರ್ಯ ಚಂದ್ರರನ್ನು, ಆಕಾಶ ಗಾಳಿಯನ್ನು, ಇಡೀ ಪ್ರಪಂಚವನ್ನು ಧರಿಸಿ ಹಿಡಿದಿದೆ. ಒಳಗೆ ನನ್ನ ಮನಸ್ಸು ಬುದ್ಧಿಯನ್ನು ಬೆಳಗುವ ಮೂಲಕ ನನ್ನ ಇಂದ್ರಿಯಗಳನ್ನು, ನನ್ನ ಅಂತಃಕರಣವನ್ನು ಆಧರಿಸಿ ಹಿಡಿದಿದೆ. ಆ ಆಧರಿಸಿ ಹಿಡಿದಿರುವ ತತ್ವ ಒಂದೇ. ಒಳಗಿನ ಆತ್ಮ ಬೇರೆ, ಹೊರಗಿನ ಪರಬ್ರಹ್ಮ ಪರಮಾತ್ಮ ತತ್ವ ಬೇರೆ. ಎರಡಿಲ್ಲ. ಅದು ಎರಡು ಒಂದೇ ಅನ್ನುವಂಥದ್ದನ್ನು ತೋರಿಸುವುದಕ್ಕಾಗಿಯೇ ಬಹಿರಂತರೈಕ್ಯವನು ನೆನಪಿಗಾಗಿಸಲೆಂದು ವಿಹಿತಂ ಆಚಮನಾರ್ಘ್ಯ ಪೂಜೆ ನೈವೇದ್ಯ ಗುಹೆಯೊಳಗಣದ ಹೊರಗಣದ ಕೂಡಿಸುವುಪಾಯ ಸಹಭಾವವದ ಕೆಸರಿ ಮಂಕುತಿಮ್ಮ. ಮಂಕುತಿಮ್ಮ ಪೂಜೆಗೊಬ್ಬ ಕೂತಿದ್ದಾನೆ ಅಂತ ಇಟ್ಕೊಳ್ಳಿ. ಆ ಪೂಜೆಯಲ್ಲಿ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾಂಕರಿಷ್ಯೇ 16 ಮೆಟ್ಟಲುಗಳು. ಧ್ಯಾನ, ಆವಾಹನ, ಅರ್ಘ್ಯ, ಅಭಿಷೇಕ, ಅಲಂಕಾರ, ಧೂಪದೀಪ ನೈವೇದ್ಯ, ಆಮೇಲೆ ಉತ್ತರ ಪೂಜೆ. ಆಲೋಚನೆ ಮಾಡಿ, ಪೂಜೆಗೊಬ್ಬ ಕೂತಿದ್ದಾನೆ ಅಂಥೇಳಿ ನೀವು ಮನಸ್ಸಲ್ಲಿ ಭಾವಿಸಿಕೊಳ್ಳಿ. ಆ ಪೂಜೆಗೆ ಕೂತಿರುವವನಿಗೆ ದೇಹ ಭಾವ ಇದೆ. ನಾನು ದೇಹ, ಇದು ನನ್ನ ಜಗತ್ತು, ಹೊರ ಜಗತ್ತು ಬೇರೆ, ನಾನು ಬೇರೆ, ಪರಮಾತ್ಮ ಎಲ್ಲೋ ಇದ್ದಾನೆ. ನಾನಿವಾಗ ಪರಮಾತ್ಮನನ್ನು ಅಂತಃಕರಣದಲ್ಲಿ ನನ್ನ ಮನಸ್ಸು ಬುದ್ಧಿಯಲ್ಲಿ ಧ್ಯಾನಿಸ್ತೇನೆ, ಆವಾಹನೆ ಮಾಡಿಕೊಳ್ತೇನೆ, ಪೂಜಿಸ್ತೇನೆ. ಸ್ಥಾಪಯಾಮಿ ಪೂಜೆಯಾಮಿ. ಒಂದು ಬಿಂಬ, ಒಂದು ಶಿವಲಿಂಗವೋ ಒಂದು ಸಾಲಿಗ್ರಾಮವೋ ಎದುರಲ್ಲಿಟ್ಟುಕೊಂಡು ಅಸ್ಮಿನ್ ಬಿಂಬೆ, ಈ ಬಿಂಬದಲ್ಲಿ ಪರಮಾತ್ಮನನ್ನು ಆವಾಹನೆ ಮಾಡಿಕೊಂಡು ಸಂತೋಷವಾದ ರೀತಿಯಲ್ಲಿ ಪೂಜೆಯನ್ನು, ನನ್ನನ್ನು ನಾನು ಮಾಡುವ ಪೂಜೆಯನ್ನು ಸ್ವೀಕರಿಸಪ್ಪ ಅನ್ನುವ ರೀತಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿಂದ ಮುಂದೆ ಆ ಪೂಜೆ ಕೂತವನು ಆಚಮನ ಮಾಡ್ತಾನೆ, ಅರ್ಘ್ಯ ಬಿಡ್ತಾನೆ, ಪ್ರಾಣಾಯಾಮ ಮಾಡಿಕೊಳ್ತಾನೆ, ಆನಂದವಾದ ರೀತಿಯಲ್ಲಿ ಅಭಿಷೇಕವನ್ನು ಮಾಡ್ತಾನೆ. ಅಭಿಷೇಕವನ್ನು ಮಾಡಿದ ನಂತರ ಪರಮಾತ್ಮನಿಗೆ ಸುಂದರವಾಗಿ ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿಕೊಳ್ತಾನೆ. ಆ ಸ್ವಚ್ಛವಾದ ಬಟ್ಟೆಯಲ್ಲಿ ಪರಮಾತ್ಮ ಲಿಂಗವನ್ನು ಒರೆಸಿಕೊಂಡ ಮೇಲೆ ವಿಭೂತಿಯನ್ನು ಹಚ್ಚುತ್ತಾನೆ. ವಿಭೂತಿಯನ್ನು ಹಚ್ಚಿದ ನಂತರ ಸುಂದರವಾದ ಹಾರವನ್ನು ಹಾಕ್ತಾನೆ. ಹಾರವನ್ನು ಹಾಕಿ ಪರಮಾತ್ಮನ ಸ್ತುತಿಯನ್ನು ಮಾಡುವಾಗ ನಮ್ಮ ಋಷಿಗಳ ನಿಜವಾದಂತಹ ಧ್ಯೇಯ ನೋಡಿ. ಬಹಿರಂತರೈಕ್ಯವನು ನೆನಪಿಗಾಗಿಸಲೆಂದು ವಿಹಿತಂ ಆಚಮನಾರ್ಘ್ಯ ಪೂಜೆ ನೈವೇದ್ಯ. ಆರತಿ ಮಾಡುವಾಗ ನೈವೇದ್ಯಂ ಸಮರ್ಪಯಾಮಿ ಅನ್ನುವ ರೀತಿಯಲ್ಲಿ ಪಂಚಭಕ್ಷ ಪರಮಾನ್ನವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ತಯಾರು ಮಾಡಿ
ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಪರಮಾತ್ಮನೇ ಸ್ವಾಹ. ಆ ಪೂಜೆಯ ಹಂತ ಹಂತವಾದ ಪೂಜೆಯ ಆ ಒಂದು ವೈಭವದಲ್ಲಿ ಆ ವ್ಯಕ್ತಿ ತನ್ನನ್ನು ತಾನು ಮರೀತಾನೆ. ತಾನಿಂಥವನು, ತಾನಿಲ್ಲಿ ಕೂತಿದ್ದೇನೆ, ತನ್ನ ಜೀವಭಾವ, ತನ್ನ ದೇಹ ಭಾವ, ಇಂಥವರ ಮಗ ಮಗಳು ಹೆಂಡತಿ ಗಂಡ ಎಲ್ಲವನ್ನು ಮರೆತು ಬಹಿರಂತರೈಕ್ಯವನ್ನು ನೆನಪಿಗಾಗಿಸಲೆಂದು ದೇಹ ಭಾವವನ್ನು ಮರೆತು ನಾವು ನಿಂತಾಗ ನಾವು ನಿಲ್ಲುವುದೆಲ್ಲಿ? ಆತ್ಮನಲ್ಲಿ. ಆತ್ಮನಲ್ಲಿ ಒಂದಾಗಿ ನಿಂತಾಗ ಏನನುಭವ? ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ. ಸ ಏಕಃ. ಹೃದಯವನ್ನು ಬೆಳಗುತ್ತಾ ಇರುವಂತಹ ಜ್ಯೋತಿನೇ ನೋಡಿ, ಗುಹೆಯೊಳಗಣದ ಹೊರಗಣದ ಕೂಡಿಸುವ ಉಪಾಯ ಸಹಭಾವವದಕ್ಕೆ ಸರಿ. ನಾವು ಅದನ್ನೆಲ್ಲವನ್ನು ಒಪ್ಪಿಕೊಳ್ಳಬೇಕು. ಆದ್ದರಿಂದ ಒಬ್ಬ ನಮಾಜ್ ಮಾಡ್ತಿದ್ದಾನೆ, ಒಬ್ಬ ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ, ಒಬ್ಬ ಧ್ಯಾನದಲ್ಲಿ ಕೂತಿದ್ದಾನೆ, ಒಬ್ಬ ಗಣಪತಿಯನ್ನು ಪೂಜೆ ಮಾಡ್ತಾನೆ, ಒಬ್ಬ ಶಿವನನ್ನು ಮತ್ತೊಬ್ಬ ವಿಷ್ಣುವನ್ನು. ನಾವು ಯಾರನ್ನು ತಮಾಷೆ ಮಾಡಬಾರದು. ಶಿವ ಮೇಲೋ, ವಿಷ್ಣು ಮೇಲೋ, ಗಣಪತಿ ಮೇಲೋ ಅವನ ಭಕ್ತಿ ಕೀಳು. ನೆನಪಿರಲಿ, ಪ್ರತಿಯೊಬ್ಬ ಮಾಡುವಂತಹ ಪೂಜೆ, ಪ್ರತಿಯೊಬ್ಬನ ಭಕ್ತಿ ಆ ದೇಹ ಭಾವವನ್ನು ಮರೆತು ಹೃದಯವನ್ನು ಬೆಳಗುತ್ತಾ ಇರುವ ಆತ್ಮಭಾವದಲ್ಲಿ ಒಂದಾಗುವುದಕ್ಕೆ ಗುಹೆಯೊಳಗಣದ ಹೊರಗಣದ ಕೂಡಿಸುವ ಉಪಾಯ. ಹೊರಗೆ ಒಳಗೆ ಇರುವ ಜ್ಯೋತಿ ಒಂದೇ. ಅದನ್ನು ಬೇರೆ ಅಂತ ಮಾಡಿರುವುದು ನಮ್ಮ ಮನಸ್ಸು ಬುದ್ಧಿ ಭ್ರಾಂತಿಯಿಂದ ದೇಹ ಭಾವನೆ ಬಂದದ್ದರಿಂದ ಆ ದೇಹ ಭಾವನೆಯನ್ನು ಕಳ್ಕೊಳ್ಳುವಂಥದ್ದೇ ಪೂಜೆಯ, ಭಜನೆಯ, ಪ್ರಾರ್ಥನೆಯ ನಿಜವಾದಂಥ ಧ್ಯೇಯ. ದೇವ ಮಂದಿರ ಭಜನೆ, ಪೂಜೆ, ಪ್ರಸಾದಗಳು ಜೀವನದಲಂಕಾರ, ಮನಸ್ಸಿನೋದ್ಧಾರ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು ಆವುದಾದೊಡಮುಳಿತು ಮಂಕುತಿಮ್ಮ ಮಂಕುತಿಮ್ಮ. ಒಂದು ದೇವಸ್ಥಾನ ಅಥವಾ ನಮ್ಮ ಮನೆಯಲ್ಲೇ ಒಂದು ಪೂಜಾ ಮಂದಿರ, ಒಂದು ಪ್ರಶಾಂತವಾಗಿರುವಂತಹ ಸ್ಥಳ ಖಂಡಿತ ಬೇಕು. ಯಾಕೆ? ನನ್ನ ಸಂಸಾರ, ನನ್ನ ಜೀವಭಾವ, ನನ್ನ ಗೋಳು, ನನ್ನ ಜೀವನದ ನಾನಾ ರೀತಿಯ ನೋವು ಬೇನೆ ಇವೆಲ್ಲವನ್ನು ಮರೆತು ಆ ಹೃದಯ ಸ್ಥಾನದಲ್ಲಿ ಆತ್ಮನಲ್ಲಿ ಒಂದಾಗಿ ನಿಲ್ಲುವುದಕ್ಕೆ, ಆತ್ಮಾನಂದವನ್ನು ಪಡೆಯುವುದಕ್ಕೆ, ಹೆಚ್ಚಿನ ಸಂತೋಷ ಸುಖವನ್ನು ಅನುಭವಿಸುವುದಕ್ಕೆ. ಆದ್ದರಿಂದ ಹಿರಿಯರು ಯಾವುದೋ ಒಂದು ರೂಪವನ್ನು ಕೊಟ್ಟಿದ್ದಾರೆ, ತಪ್ಪು ತಿಳ್ಕೋಬೇಡಿ. ಶ್ಯಾಮ ಸುಂದರನವನೇ ಚಕ್ರಿ ನರಹರಿಯಂತೆ, ಸೋಮಶಂಕರನೆ ಭೈರವ ರುದ್ರನಂತೆ, ಹೈಮವತಿ ಶಿವೆ ತಾನೆ ಕಾಳಿ ಚಂಡಿಕೆಯಂತೆ, ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ. ಶ್ಯಾಮ, ರಾಮ, ಚಕ್ರಿ, ವಿಷ್ಣು, ನರಸಿಂಹ, ಶಂಕರ, ಭೈರವ, ರುದ್ರ, ಭದ್ರಕಾಳಿ, ಮಹಾಕಾಳಿ, ಚಂಡಿ. ಸ್ವಾಮಿ ಒಂದೋ ಎರಡು, ನಮ್ಮಲ್ಲಿ ಏಕೋ ದೇವ, ಪರಮಾತ್ಮ ಒಂದೇ ಸತ್ಯ. ಎಷ್ಟು ರೂಪಗಳು, ಎಷ್ಟು ರೂಪಗಳು. ಆದರೆ ತತ್ವ ತಿಳಿದವರಿಗೆ ಅಲ್ಲಿ ಎಲ್ಲೂ ಜಗಳ ಇಲ್ಲ. ಪರಮಹಂಸರು ಕೂಡ ಕಾಳಿಯನ್ನು ಪೂಜಿಸಿದ್ರೂ ವೈಷ್ಣವ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಚರ್ಚ್ಗಳಿಗೆ ಹೋಗಿದ್ದಾರೆ, ಎಲ್ಲ ಕಡೆಯೂ ಪರಮಾತ್ಮನನ್ನು ನೋಡಿದ್ದಾರೆ. ಪರಮಾತ್ಮನನ್ನು ನೋಡುವುದು ಹೊರಗಡೆ ಅಲ್ಲ, ನೆನಪಿರಲಿ, ಹೃದಯದಲ್ಲಿ. ಹೃದಯದಲ್ಲಿ ಪರಮಾತ್ಮನಿಗೆ ನಿಜವಾದಂತಹ ಪೀಠ ಇದೆ, ನಿಜವಾದಂತಹ ಸಿಂಹಾಸನ ಇದೆ. ಆ ಸಿಂಹಾಸನದಲ್ಲಿ ಆ ಪರಮಾತ್ಮನಿಗೆ ರೂಪ ಇಲ್ಲ. ಪರಮಾತ್ಮನಿಗೆ ನಿಜವಾಗಲೂ ಯಾವ ರೂಪವೂ ಇಲ್ಲ. ನೀವು ಯಾವ ರೂಪವನ್ನು ಕೊಡ್ತೀರೋ ಯದ್ಭಾವಂ ತದ್ಭವತಿ. ಅದರಿಂದ ಮೇಲು ಕೀಳು, ಉಚ್ಚ ನೀಚ, ತರ ತಮ, ಅಜ್ಞಾನ ಅದನ್ನು ಮನಸ್ಸಿಂದ ಕಿತ್ತು ಹಾಕಿ ಒಂದು ರೂಪವನ್ನು ನಂಬಿ, ನಂಬು ದೇವರ ನಂಬು ನಂಬೆನ್ನುವುದು ಲೋಕ, ಕಂಬನಿಯ ನಿಡುವ ಜನ ನಂಬಲೊಲ್ಲದರೆ. ಅಪ್ಪ ನಂಬಪ್ಪ, ಒಂದು ದೇವರನ್ನು ನಂಬು. ನೀವು ದಾರಿಯಲ್ಲಿ ಹೋಗುವಾಗ ಯಾರಾದರೂ ಮರಕ್ಕೆ ಸುತ್ತು ಹೊಡಿತಾ ಇರ್ಬೋದು. ಅಯ್ಯೋ ರಾಮ, ಅದೇನು ಸ್ವಾಮಿ ಮರಕ್ಕೂ ಪ್ರದಕ್ಷಿಣೆ ಬರ್ತಾರೆ, ಅಲ್ಲಿ ಎಲ್ಲಿ ದೇವರು ಇದ್ದಾರೆ? ಅಪ್ಪ, ಪರಮಾತ್ಮ ಅನ್ನುವಂಥವನಿಗೆ ಜಾಗ ಅನ್ನುವಂಥದ್ದಿಲ್ಲ, ಅವನು ಸರ್ವವ್ಯಾಪಿ. ಪರಮಾತ್ಮನು ಎಲ್ಲೆಲ್ಲೂ ಇದ್ದಾನೆ. ನಾವು ನೋಡುವವರು
ಆ ಪರಮಾತ್ಮನಿಗೆ ವಸತಿಯನ್ನು, ಒಂದು ಗರ್ಭಗೃಹವನ್ನು, ಒಂದು ಜಾಗವನ್ನು ನಾವು ಕೊಡೋದು. ನಿಜವಾಗಿ ಹೇಳಬೇಕಂದ್ರೆ ಪರಮಾತ್ಮನಿಗೆ ಜಾಗ ಇಲ್ಲ. ಎಲ್ಲೆಲ್ಲೂ ಇರೋ ಪರಮಾತ್ಮನಿಗೆ ಒಂದು ಅಸ್ಮಿನ್ ಬಿಬ್ಬೆ, ಒಂದು ರೂಪದಲ್ಲಿ ಎಲ್ಲಿ ಸ್ವಾಮಿ? ಆದರೆ ಕಲ್ಲಲ್ಲಿ ಯಾತಕ್ಕೆ ಎಷ್ಟೋ ಜನ ಅರಶಿನದ ಒಂದು ಉಂಡೆ ಮಾಡಿ ಅಸ್ಮಿನ್ ಬಿಂಬೆ ಗಣಪತಿ ಮಾವಾಹಯಾಮಿ ಮಾಡ್ತಾರೆ. ಸೆಗಣಿಯ ಉಂಡೆ, ಒಂದು ಎಲೆ. ಸ್ವಾಮಿ, ಪರಮಾತ್ಮನನ್ನು ನೋಡುವುದು ನಾವು ಹೃದಯದಲ್ಲಿರಲಿ. ಪರಮಾತ್ಮನ ವಾಸಸ್ಥಾನ ಹೃದಯ. ಆದ್ದರಿಂದ ಆ ನಂಬಿಕೆ, ಆ ಶ್ರದ್ಧೆ, ನೀವು ಯಾವ ವಸ್ತುವಿನಲ್ಲಿ ಪರಮಾತ್ಮನ ನೋಡಬೇಕು ಅಂತಂತೀರೋ ಅಲ್ಲಿ ಪರಮಾತ್ಮ ಕಾಣ್ತಾನೆ, ಯಾವ ಬಿಂಬದಲ್ಲೂ ಕಾಣ್ತಾನೆ. ನಂಬು ದೇವರ ನಂಬು ನಂಬೆನ್ನುವುದು ಲೋಕ, ಕಂಬನಿಯನ್ನು ಇಡುವ ಜನ ನಂಬಲೊಲ್ಲದರೆ. ಅದು ಯಾತಕಪ್ಪ? ಗೋಳು ಅಂತ ಅಳ್ತಾ ಇದೆಯಾ? ಆ ಅಳು, ಆ ಮನಸ್ಸಿನ ಗೋಳು, ಆ ಮನಸ್ಸಿನ ನೋವು ಬೇನೆ ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ ಕಣೋ. ಸ್ವಲ್ಪ ದೇವರ ಕಡೆ ತಿರುಗಪ್ಪ, ಪರಮಾತ್ಮನ ನಾಮಸ್ಮರಣೆ ಮಾಡು. ಪರಮಾತ್ಮನ ನಾಮಸ್ಮರಣೆ ಮಾಡುವಾಗ ಆ ಮನಸ್ಸು, ಬುದ್ಧಿ, ಅಂತಃಕರಣ ಅನ್ನುವಂಥದ್ದು ತನ್ನಿಂದ ತಾನಾಗಿ ಶಾಂತವಾಗ್ತದೆ. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಶಾಂತಿಯ ತೀರಕ್ಕೆ, ಆನಂದದ ಆ ಅರಮನೆಗೆ ಗೊತ್ತಿಲ್ಲದ ಹಾಗೆ ಒಳಗೆ ಹೋಗಿ ಕೂತ್ಕೊಳ್ತೇವೆ. ಪೂಜೆ ಆಗುವ ತನಕ, ಭಜನೆ ಮುಗಿಯುವ ತನಕ ನಾವು ಎಲ್ಲಿದ್ದೇವೆ ನಮಗೇ ಗೊತ್ತಿರಲ್ಲ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯುಂ ನಂಬದಿರು ವಿಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದಿನೊಣ ನೀನು ಮಂಕುತಿಮ್ಮ. ನಮ್ಮ ನಂಬಿಕೆ ಇಷ್ಟೇ. ನಂಬದಿರ್ದನು ತಂದೆ. ಹಿರಣ್ಯಕಶ್ಯಪ ದೇವರೇ ಇಲ್ಲ ಅಂತಂದ, ನಾನು ಮಾತ್ರ. ನೆನಪಿರಲಿ, ಅವನದೇ ಮಗ ಪ್ರಹ್ಲಾದ. ನಂಬಿದನು ಪ್ರಹ್ಲಾದ, ಸ್ವಾಮಿ ಇನ್ಯಾವುದೂ ಇಲ್ಲ, ಹರಿ ಮಾತ್ರ ಅಂತಂದ. ಎಲ್ಲಿ ನೋಡಿದ್ರು ಹರಿ, ಶ್ರೀಹರಿ ಶ್ರೀಹರಿ, ನಾರಾಯಣ ವಾಸುದೇವ, ನಾರಾಯಣ ವಾಸುದೇವ, ಪರಮಾತ್ಮನ ಸ್ಮರಣೆಯೇ ಅವನಿಗೆ. ಇವಾಗ ನೆನಪಿರಲಿ, ಎರಡು ಹೃದಯಗಳನ್ನು ನೀವು ಮನಸ್ಸಲ್ಲಿ ಕಲ್ಪಿಸಿಕೊಳ್ಬೇಕು. ರಾಕ್ಷಸನ ಹೃದಯದಲ್ಲೂ ನಾನು ಮಾತ್ರ, ಪರಮಾತ್ಮನೇ ಇಲ್ಲ ಅಂತಂದ. ಆ ನಾನು ಮಾತ್ರ ಅಂತನ್ನುವುದರಲ್ಲೂ ಪೂರ್ಣ ಶ್ರದ್ಧೆ, ಪೂರ್ಣ ನಂಬಿಕೆ. ಈ ಕಡೆಯಿಂದ ಪ್ರಹ್ಲಾದ, ಸ್ವಾಮಿ ನಾನು ಅನ್ನುವಂಥದ್ದಕ್ಕೆ ಅಸ್ತಿತ್ವವೇ ಇಲ್ಲ, ಪರಮಾತ್ಮ ಮಾತ್ರ. ಸ್ವಾಮಿ ನೋಡಿ, ಎರಡು ಹೃದಯ ಸ್ಥಾನಗಳು, ಎರಡು ಹೃದಯ ಸ್ಥಾನಗಳಲ್ಲೂ ನಂಬಿಕೆ 100ಕ್ಕೆ 100. ಹಿರಣ್ಯಕಶ್ಯಪನ ಮನಸ್ಸಲ್ಲಿ ಪರಮಾತ್ಮ ನಿಲ್ಲವೇ ಇಲ್ಲ ಅನ್ನುವಂಥ ರೀತಿಯ ದೃಢ ನಂಬಿಕೆ. ಆ ಹೃದಯ, ಆ ಮನಸ್ಸು, ಬುದ್ಧಿ ಸ್ಥಿರವಾಗಿ. ಪ್ರಹ್ಲಾದನಲ್ಲಿ ಪರಮಾತ್ಮ ಮಾತ್ರ ಸ್ವಾಮಿ, ದೃಢ ನಂಬಿಕೆ ಸ್ಥಿರವಾಗಿ. ಆದ್ರಿಂದ ಸ್ವಾಮಿ ಇಲ್ಲಿ ನೋಡಿ, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಇಬ್ಬರಿಗೂ ಮೋಕ್ಷವಾಯಿತು. ಅಂಥ ರಾಕ್ಷಸನನ್ನುವಂಥ ರೀತಿಯಲ್ಲಿ ಹಿರಣ್ಯಕಶ್ಯಪನಿದ್ರೂ ಯಾರು ಬಂದಿದ್ದು ಕೊಲ್ಲುವುದಕ್ಕೆ? ಪರಮಾತ್ಮನೇ. ಇವಾಗ ನೋಡಿ ನಮ್ಮ ನಿಮ್ಮ ಕತೆ, ಅದು ಗಮ್ಮತ್ತು ಕೇಳಿ. ಸಿಂಬಳದಿನೋಣ ನೀನು, ನಾವೆಲ್ಲಿದ್ದೇವೆ ಕೇಳಿ? ದೇವರಿದಾರೇನೋ ಇದಾರ ಅಂತ ಅಲ್ಲ, ನಿನ್ನ ಮನಸ್ಸಿಗೆ ಏನು ಅನ್ನಿಸ್ತದೆ? ನನ್ನ ಮನಸ್ಸಿಗೆ ಇಲ್ವಾ ಅಂತ. ಮತ್ತೆ ಯಾಕೆ ನೀನು ಕೈ ಮುಗಿಯೋದು? ಅಲ್ಲ, ಇದ್ರೆ ಸ್ವಾಮಿ, ಇದ್ರೆ ಒಂದೇ ಅವನಿಗೆ ಬೇಜಾರಾಗುದೆ, ಅದಕ್ಕೆ ಇರಲಿ ಬಿಡಿ. ನಿನ್ನ ಮನಸ್ಸಿಗೆ ಏನು ಅನ್ನಿಸ್ತದೆ? ಎಂಥದ್ದು ಸ್ವಾಮಿ, ನನಗೆ ಅಲ್ಲ ಇಷ್ಟೆಲ್ಲ ಕಷ್ಟಗಳೆಲ್ಲ ಬರುವಾಗ, ವಿಚಿತ್ರ ರೀತಿಯಲ್ಲಿ ನಮಗೆಲ್ಲ ದುಃಖಗಳು ಬರುವಾಗ ಆ ದೇವರಿದ್ರೆ ಕಾವನೋರ್ವನಿರಕ್ಕೆ ಜಗದ ಕಥೆ ಏಕಿಂತು ಪರಮಾತ್ಮ ಬಂದಿರುವುದಾದ್ರೆ ಈ ರೀತಿ ಯಾಕೆ ಸ್ವಾಮಿ ಪ್ರಪಂಚ ನಡೀತಾ ಇರೋದು? ನನಗೊಂಥರ ಆಗುತ್ತೆ ಸ್ವಾಮಿ ಒಂದೊಂದ್ಸಲ. ಅಂದ್ರೇನು? ನಮ್ಮ ಹೃದಯದಲ್ಲಿ ಸ್ಥಿರತೆ ಇಲ್ಲ, ಶ್ರದ್ಧೆ ಇಲ್ಲ, ಪೂರ್ಣ ನಂಬಿಕೆ ಇಲ್ಲ. ಪರಮಾತ್ಮನಿದಾನೆ ಅನ್ನುವ ರೀತಿಯ 100ಕ್ಕೆ 100 ಆ ಸ್ಥಿರತೆ, ಭಕ್ತಿ, ಶ್ರದ್ಧೆ ನಮ್ಮಲ್ಲಿಲ್ಲ. ಪ್ರಹ್ಲಾದನ ಭಕ್ತಿ ನಮ್ಮಲ್ಲಿಲ್ಲ. ಆ ಕಡೆಯಿಂದ ಖಂಡಿತ ಇಲ್ಲ ಅನ್ನುವ ರೀತಿಯ ಸ್ಥಿರತೆ, ಅದು ಸ್ಥಿರತೆ ಸ್ವಾಮಿ. ಆ ಮನಸ್ಸು ಬುದ್ಧಿ ಪೂರ್ಣ ಸ್ಥಿರತೆಯಲ್ಲಿ ನಿಲ್ಲುವಂಥದ್ದೇನಿದೆ, ಪೂರ್ಣ ಶ್ರದ್ಧೆಯಲ್ಲಿ ನಿಲ್ಲುವಂಥದ್ದೇನಿದೆ, ಅದು ಬೇಕು. ನಮ್ದು ಹಾಗಲ್ಲ. ನಮ್ದು ಸಿಂಬಳದಿ ನೊಣ ಅಂದ್ರೆ ನೆನಪಿದೆಯಾ? ಆ ಸಿಂಬಳದ ಮೇಲೆ ನೊಣ ಕೂತಿದ್ರೆ ಅದಕ್ಕೆ ಎದ್ದು ಬರುವ ಹಾಗಿಲ್ಲ, ಅದು ಅಂಟು. ಅದನ್ನು ತಿನ್ನುವ ಹಾಗೂ ಇಲ್ಲ. ತಿಂದರೆ ಅಲ್ಲಿ ಅದೇ ಹೇಳಿದಲ್ಲ, ಸತ್ತು ಹೋಗ್ತದೆ ಸ್ವಾಮಿ.
ಆ ರೀತಿ ನಮ್ಮ ಭಕ್ತಿ ಸ್ವಾಮಿ. ನಾವು ಈ ಕಡೆಯೂ ಅಲ್ಲ ಆ ಕಡೆಯೂ ಅಲ್ಲ. ಆಲೋಚನೆ ಮಾಡಿ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ನಾವು ಪರಮಾತ್ಮನಲ್ಲೆಲ್ಲ ಕೇಳ್ಕೊಳ್ತೇವೆ. ನಮ್ಮ ಮನಸ್ಸಿಗೆ ಬೇಕಾದದ್ದು ಸಿಗಲಿಲ್ಲ ಅನ್ನುವಾಗ, ಅಥವಾ ನಮ್ಮ ಮನೆಯಲ್ಲಿ ನಾವು ಇಷ್ಟು ಪೂಜೆ ಮಾಡಿ ಭಜನೆ ಮಾಡಿ ಎಷ್ಟೆಲ್ಲ ನಾವು ಧಾರ್ಮಿಕ ರೀತಿಯಲ್ಲಿ ಜೀವನ ಮಾಡಿ ಏನಾದರೂ ಕಷ್ಟಗಳು ಬಂದಾಗ ಸ್ವಾಮಿ ದೇವರಿಲ್ವಾ ಅಂತ ಸ್ವಾಮೀಜಿ ನಮಗೆಲ್ಲ ಶ್ರದ್ಧೆ ಹೊರಟು ಹೋಗಿದೆ. ಕತ್ತಲೆಯೊಳೇನನು ಕಂಡು ಬೆದರಿದ ನಾಯಿ ಎತ್ತಲೋ ಸಖನೋರ್ವನಿಹನೆಂದು ನಂಬಿ ಕತ್ತೆತ್ತಿ ಮೋಳಿಡುತ್ತ ಬೊಗಳಿ ಹಾರಾಡುವುದು ಭಕ್ತಿಯಂತೆಯ ನಮದು ಮಂಕುತಿಮ್ಮ. ಕತ್ತಲೆಯಲ್ಲಿ, ಅದು ಪೂರ್ಣಿಮೆ ದಿವಸ ತುಂಬ ಚಂದ್ರನ ಬೆಳಕು, ಆ ಚಂದ್ರನ ಬೆಳಕಿಗೆ, ತಿಂಗಳ ಬೆಳಕಿಗೆ ಎಲ್ಲೋ ಸ್ವಲ್ಪ ಗಿಡಗಳು ಆ ಕಡೆ ಈ ಕಡೆ ಗಾಳಿಗೆ ಓಲಾಡುವಾಗ ನೆರಳು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತದೆ. ನಾಯಿ ಒಂದೇ ಸಲ ಬೌ 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 ಅಂತಂತದೆ. ನಾಯಿ, ಒಂದು ನಾಯಿ ಬೌ ಬೌ ಅಂತಂದರೆ ಪಕ್ಕದ ಮನೆ ನಾಯಿ ಬೌ ಬೌ ಅಂತಂತದೆ, ಆಚೆ ಕಡೆ ಮತ್ತೊಂದು ಮನೆ ಅದು ಬೌ ಬೌ ಅಂತ ಅನ್ನೋದು. ಇದು ಗಮ್ಮತ್ತಿದೆ. ಈಗ ನಾಯಿ ಬೊಗಳಿದ್ದು ಅದು ಹೆದರಿ ಈ ನಾಯಿ ಬೊಗಳಿತು ಅಂತೇಳಿ ಆ ನಾಯಿನೂ ಬೊಗಳೋದು. 3-4 ನಾಯಿಗಳು ಬೊಗಳುವಾಗ ಮೊದಲನೇ ನಾಯಿಗೆ ಸ್ವಲ್ಪ ಖುಷಿ ಆಗೋದಂತ, ಅಡ್ಡಿ ಇಲ್ಲ ಎಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ ಅಂತೇಳಿ. ಇಂಥದ್ದೇ ನಮ್ಮದು ಭಕ್ತಿ ಸ್ವಾಮಿ. ನಮ್ಮ ಭಕ್ತಿ ಎಲ್ಲ ಇಂಥದ್ದೇ. ಏನು ಹೇಳಿ, ನಮಗೆ ಯಾವಾಗ ಏನು ಬೇಕನ್ನುವಂಥದ್ದು ಸಿಗಬೇಕನ್ನುವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ನನ್ನ ಅಂತಃಕರಣ ಅನ್ನುವಂಥದ್ದು ಹೇ ಕೃಷ್ಣ ರಾಮ ಅನ್ನುವಂಥ ರೀತಿಯಲ್ಲಿ ಏನೋ ಒಬ್ಬ ಪರಮಾತ್ಮನನ್ನು ರೂಪವನ್ನು ನಂಬಿ ನಾನು ಕೇಳುವಾಗ, ನಾನು ನೋಡಿದೆ ಅಂತ ಇನ್ನೊಬ್ಬರು ನಂಬೋದೆ, ಅವರು ನೋಡಿದ ಮತ್ತೊಬ್ಬರು ನಂಬೋದೆ, ಎಲ್ಲರೂ ನಂಬಿದ್ದೆ ಸ್ವಾಮಿ. ಆ ರೀತಿಯ ನಂಬಿಕೆಯಲ್ಲಿ ಮೊದಲನೇ ವ್ಯಕ್ತಿ ಯಾರು ನಂಬಿದ್ದಾನೋ ಅವನಿಗೆ ಪೂರ್ಣ ಶ್ರದ್ಧೆ ಉಂಟು. ಪರಮಾತ್ಮ ತತ್ವ ಏನು ಅಂತ ತಿಳ್ಕೊಂಡಿದ್ದಾನೋ ಇಲ್ಲ, ಅವನಿಗೆ ಬೇಕಾದ್ದು ಸಿಗಲಿಲ್ಲ, ಆ ದೇವರನ್ನೇ ಬಿಟ್ಟ ಸ್ವಾಮಿ. ಇನ್ನೊಂದು ವಾರದ ನಂತರ ಅವನ ದೇವರೇ ಬೇರೆ. ಇಷ್ಟು ದಿವಸ ಕೃಷ್ಣನನ್ನು ನಂಬಿದವ ಆ ಕೃಷ್ಣನನ್ನೇ ಬಿಟ್ಟುಬಿಡ್ತಾನೆ. ಆಮೇಲೆ ಇನ್ನೊಂದು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾನೆ, ಆ ದೇವರನ್ನೇ ಬಿಟ್ಟುಬಿಡ್ತಾನೆ. ನಮ್ದೆಲ್ಲ ಇಂಥದ್ದೇ ಸ್ವಾಮಿ. ಇದು ಅದಕ್ಕನ್ನೋದು ಸಿಂಬಳದಿ ನೊಣ ನೀನು. ನಮ್ಮ ಭಕ್ತಿ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಬೇಕಾದ ಹಾಗೆ ದೇವರು ಬೇಕು. ಎನ್ನ ಬೇಡಿಕೆ ನಷ್ಟಬಹುದೆಂತು ದೇವನಿರೆ ಅನ್ಯಾಯ ಜಗವೆಲ್ಲ ದೇವನಿರನೆನುತ ತನ್ನನುಭವದ ನಂಬಲು ಓರೋರ್ವನು ಭಿನ್ನವಾಗದೆ ಸತ್ಯ ಮಂಕುತಿಮ್ಮ. ನನ್ನಂತಃಕರಣ ಅನ್ನುವಂಥದ್ದು ಏನೋ ಕೇಳಿತು, ಅದು ಸಿಗಲಿಲ್ಲ ಸ್ವಾಮೀಜಿ. ದೇವರಿಲ್ಲ ಸ್ವಾಮೀಜಿ, ನಾವು ದೇವರಿಗೆ ಪೂಜೆ ಮಾಡ್ತೇವೆ, ಭಗವದ್ಗೀತೆ ನಾವು ಓದದೆ, ನಾವು ಮನೆಯಲ್ಲಿ ನೀರು ಕೂಡ ಕುಡಿಯುವುದಿಲ್ಲ ಸ್ವಾಮೀಜಿ. ನಿಮ್ಮಂತಹ ಮಹಾತ್ಮರುಗಳು ದೊಡ್ಡ ದೊಡ್ಡವರೆಲ್ಲ ಬರುವಾಗ ಎಷ್ಟೆಲ್ಲ ಪಾದ ಪೂಜೆ ಎಲ್ಲ ಮಾಡಿದ್ದೇವೆ, ಇಂತೆಲ್ಲ ಮಾಡಿ ಸ್ವಾಮೀಜಿ ಏನಾಯಿತು ನೋಡಿ ನಮ್ಮ ಮನೆಯಲ್ಲಿ ಏನೇನೋ. ಸ್ವಾಮೀಜಿ ದೇವರಿದಾನ ನೀವೇ ಹೇಳಿ, ನನಗೇನೂ ಶ್ರದ್ಧೆ ಉಳಿಲಿಲ್ಲ ಸ್ವಾಮಿ, ಎಲ್ಲ ಸುಳ್ಳು. ಒಳ್ಳೆ ಅದರಿಂದ ದೇವರಿಗೆ ಯಾವ ನಷ್ಟವೂ ಇಲ್ಲ, ಹೌದಲ್ಲ ಹೇಳಿ. ನನ್ನಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿಯಲ್ಲಿ ಪರಮಾತ್ಮ ತತ್ವ ಏನು, ದೇವರಂದ್ರೆ ಏನು, ಆ ಸರಿಯಾದ ಜ್ಞಾನವನ್ನು ನಾನು ಗಳಿಸದೆ ಕತ್ತಲೆಯೊಳೇನೋ ಕಂಡು ಬೆದರಿದ ನಾಯಿ ಕತ್ತೆತ್ತಿ ಮೊಗಳಿಡುತ್ತ ಬೊಗಳಿ ಹಾರಾಡುವುದು. ಆ ರೀತಿ ಆಗಬಾರದು ನಮ್ಮ ಭಕ್ತಿ. ತಮ್ಮ, ಪೆಟ್ಟು ಬೀಳ್ತದೆ, ನಷ್ಟ ಆಗುತ್ತದೆ, ಕಷ್ಟಗಳು ಬರ್ತವೆ, ಸತ್ಯ. ಆದರೆ ನೋಡು, ಫಲವೇನು ಹೆಣಗಾಡಿ ಹೋರಾಡಿ ಧರೆಯೊಳಗೆ ಸಲಿಸದೊಂದನು ಮೊಂದನು ದೈವ ಬಿಡದು ಹೊಲಸೆಲ್ಲವೆಲ್ಲ ಬಾಳ್ಗೆ ತಳಹದಿ ಇಲ್ಲ ಗಲಿಬಿಲಿ ಇದೆನ ಬೇಡ ಮಂಕುತಿಮ್ಮ. ಏನು ಫಲ ಸ್ವಾಮಿ? ಇಷ್ಟೆಲ್ಲ ಪೂಜೆ ಮಾಡಿ ಭಜನೆ ಮಾಡಿ ಏನು ಸ್ವಾಮಿ ಪ್ರಯೋಜನ? ಪ್ರದಕ್ಷಿಣೆ ಎಷ್ಟು ಬಂದಿದ್ದೇನೆ ದೇವರಿಗೆ, ಎಲ್ಲ ಬೆಳ್ಳಿ ಕವಚ, ವಜ್ರದ ಕಿರೀಟ, ಏನೇನೆಲ್ಲ ಪಟ್ಟ ಬಂಗಾರ, ಒಳ್ಳೊಳ್ಳೆ ರೀತಿಯ ಶೃಂಗಾರ ಎಲ್ಲ ಮಾಡಿದ್ದೇನೆ ಸ್ವಾಮೀಜಿ. ಆ ದೇವರಿಗೆ ಕಣ್ಣಿದೆಯಾ, ಕರುಣೆ ಇದೆಯಾ? ನೋಡಿ ಏನಾಯ್ತು ನೋಡಿ. ತಮ್ಮ, ಬಾಳ್ಗೆ ತಳಹದಿ ಇಲ್ಲ, ಕಾಯುವ ದೈವ ಇಲ್ಲ, ದೈವ ಕುರುಡೆನ್ನದಿರು. ಗಲಿಬಿಲಿ, ಇದೆಲ್ಲ ಗಲಿಬಿಲಿ, ಇದಕ್ಕೆ ಒಂದು ಯಾವ ರೀತಿಯ ಒಂದು ಆದಿ ಅಂತ್ಯ ಇಲ್ಲ ಅನ್ಬೇಡ. ಎನಗೆ ಸುಖವಿಲ್ಲ ಅದರಿಂ ದೇವರು ಇಲ್ಲವೆನುತ ಅನುಮಿತಿಯ ನಿಂಗಯ್ಯೆ ಸುಖಿಯದೇನೆನುವಂ ತನುಬಾಹ್ಯ ಕರಣದನುಭವಕ್ಕಿಂತ ಸೂಕ್ಷ್ಮತರದ ಅನುಭವವ ನೀನರಸೋ ಮಂಕುತಿಮ್ಮ. ಸ್ವಾಮೀಜಿ ದೇವರಿಲ್ಲ ಯಾತಕ್ಕೆ ನೋಡಿ ಸ್ವಾಮಿ, ನಮಗೆ ಸುಖ ಇಲ್ಲ,
ದೇವರ ಪೂಜೆ, ವಿಷ್ಣು ಸಹಸ್ರನಾಮ, ಭಜನೆ, ಪ್ರಾರ್ಥನೆ ಇಷ್ಟೆಲ್ಲ ನಾವು ಮಾಡಿ ಕೂಡ ಎಲ್ಲಿ ಸುಖ ಇದೆ ಸ್ವಾಮಿ? ಹೆಂಡ್ತಿ ಒಂಥರ, ನನಗೆ ನೋಡಿ ಸ್ವಾಮಿ ಲಕ್ವ ಹೊಡೆದಿದೆ, ರಾಮ ರಾಮ ಅಂತಂದರೆ ನಾಲಿಗೆ ತಿರುಗಲಿಕ್ಕೂ ಆಗಲ್ಲ. ಆ ದೇವರು ಏನು ಮಾಡಿಟ್ಟಿದ್ದಾನೆ ನೋಡಿ ಸ್ವಾಮಿ, ನೀವು ಹೇಳಿ ಸ್ವಾಮಿ, ಇದಾನ ದೇವರು? ಏಯ್, ಎನಗೆ ಸುಖವಿಲ್ಲ ಅದರಿಂದ ದೇವರು ಇಲ್ಲವೆನುತ ಅನುಮಿತಿಯ ನಿಂಗಯ್ಯೇ ಸುಖಿಯದೇನೆನ್ನುವ. ಸುಖಿ ಅನ್ನುವನೇನಂತಾನೆ? ಸುಖವಾಗಿದ್ದವನಂತ ಅವನು ದೇವಸ್ಥಾನಕ್ಕೆ ಬರಲ್ಲ. ಏಯ್, ಕಷ್ಟ ಇದ್ದವನು ಮಾತ್ರ ದೇವಸ್ಥಾನಕ್ಕೆ ಬರುವುದು. ಸುಖಿಗಳನ್ನುವಂಥವ್ರು ದೇವಸ್ಥಾನಕ್ಕೆ ಬರಬಾರ್ದು, ದೇವರನ್ನು ನಂಬಾರ್ದು. ಇಲ್ಲ ಕಣೋ.